Hello students, welcome to Ishwari Taniksha channel. So students, ಈ ವಿಡಿಯೋದಲ್ಲಿ ನಾವು 2 important update for choice 1 candidates. So students, ನಿಮಗೆ ಸೀಟ್ ಅಲರ್ಟ್ ಆಗಿದ್ದು ನೀವು choice 1 ಅನ್ನು ಎಂಟರ್ ಮಾಡಿದರೆ ಈ ವಿಡಿಯೋವನ್ನು ನೋಡಿ. ಸೊ ಸ್ಟೂಡೆಂಟ್ಸ್, ಕೆಲವೊಬ್ಬರು ಹೇಳ್ತಾ ಇದ್ರು ಯೂನಿಯನ್ ಬ್ಯಾಂಕ್ ಅಲ್ಲಿ ಫೀ ಪೇ ಮಾಡಿದ್ದೀನಿ ಬಟ್ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗ್ತಾ ಇಲ್ಲ. ಸೊ ದೆರ್ ಇಸ್ ಸಮ್ ಪ್ರಾಬ್ಲಮ್ ಇನ್ ಡೌನ್ಲೋಡಿಂಗ್ ದಿ ಅಡ್ಮಿಷನ್ ಆರ್ಡರ್ ಅಂತ. ಸೊ ಇಲ್ಲಿ ಟ್ವಿಟರ್ ಪೇಜ್ನಲ್ಲಿ ಸಹ ಸೊ ಕ್ಯಾಂಡಿಡೇಟ್ಸ್ ಈ ಥರ ಬರೆದಿದ್ರು, ಯೂನಿಯನ್ ಬ್ಯಾಂಕನ್ನು ರಿಮೂವ್ ಮಾಡಿದ್ದಾರೆ ಬಟ್ ನಾವು ಅದರ ಮೂಲಕನೇ ಫೀಸ್ ಪೇ ಮಾಡಿದ್ದೇವೆ, ಸೊ ಅಡ್ಮಿಷನ್ ಆರ್ಡರ್ ಬಂದಿಲ್ಲ, ಏನು ಮಾಡಬೇಕು ಅಂತ KEAಗೆ ಟ್ವಿಟರಲ್ಲಿ ಪೋಸ್ಟ್ ಮಾಡಿದರು. ಸೊ ಅದಕ್ಕೆ KEA ಅವರು ಸೊ ನಾಳೆ ರೆಸ್ಪಾಂಡ್ ಮಾಡ್ತೀವಿ ಅಂತ ಹೇಳಿದರು. ಸೊ ಈಗ ಏನು ಕೊಟ್ಟಿದ್ದಾರೆ ಅಂತ ನೋಡಿ, ಸೀಟು ಪಡೆದ ಕೆಲವು ಅಭ್ಯರ್ಥಿಗಳು ಯೂನಿಯನ್ ಬ್ಯಾಂಕಿನ ಚಲಾನ್ ಡೌನ್ಲೋಡ್ ಮಾಡಿಕೊಂಡು ಶುಲ್ಕ ಪಾವತಿಸದೇ ಇದ್ದರೆ ಅಂಥವರು ಅದೇ ಬ್ಯಾಂಕ್ನಲ್ಲಿ ಹಣ ಕಟ್ಟಬಹುದು. ಸೊ ಸ್ಟೂಡೆಂಟ್ಸ್, ಯೂನಿಯನ್ ಬ್ಯಾಂಕಲ್ಲಿ ಫೀಸ್ ಪೇ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ರೆ, ಫೀ ಚಲಾನನ್ನು ಡೌನ್ಲೋಡ್ ಮಾಡ್ಕೊಂಡಿದ್ರೆ ಈಗ ಸಹ ನೀವು ಅಲ್ಲಿ ಹೋಗಿ ಕಟ್ಬೋದು ಯೂನಿಯನ್ ಬ್ಯಾಂಕ್ನಲ್ಲಿ. ಇತರ ಬ್ಯಾಂಕ್ಗಳ ಚಲಾನ್ ಡೌನ್ಲೋಡ್ ಮಾಡಿಯೂ ಪಾವತಿಸಬಹುದು. ಸೊ ಬೇರೆ ಬ್ಯಾಂಕ್ ಯಾವ್ದು ಕೊಟ್ಟಿದ್ದಾರೋ ಅದರಲ್ಲೂ ಸಹ ನೀವು ಕಟ್ಬೋದು. ಗೊಂದಲ ಬೇಡ, ಅಂಥವರಿಗೆಲ್ಲರಿಗೂ ಪ್ರವೇಶ ಪತ್ರ ಡೌನ್ಲೋಡ್ ಆಗುತ್ತದೆ. ಸೊ ನಾಟ್ ಆ್ಯನ್ ಇಶ್ಯೂ. ಸೊ ಎಲ್ರಿಗೂ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗುತ್ತೆ. ಸೊ ದಿಸ್ ಇಸ್ ಒನ್ ಇಂಪಾರ್ಟೆಂಟ್ ಅಪ್ಡೇಟ್ ಫ್ರಮ್ KEA. ಸೊ ಸೆಕೆಂಡ್ ಅಪ್ಡೇಟ್ ಏನು ಅಂತಂದರೆ, ಸ್ಟೂಡೆಂಟ್ಸ್ ಈಗ ನೀವು ಫೀಸ್ ಪೇ ಮಾಡಿರ್ತೀರ, ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ಸೊ ನೆಕ್ಸ್ಟು ಸ್ಟೆಪ್ ಏನು ಅಂತಂದರೆ ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೊಂಡಿರ್ತೀರ. ಸೊ ಮಾಡ್ಕೋಬೇಕು, ಇನ್ನೂ ಮಾಡ್ಕೊಂಡಿಲ್ಲ ಅಂತಂದರೆ. ಸೊ ರಿಪೋರ್ಟ್ ಮಾಡ್ಕೊಂಡಾದಮೇಲೆ ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್ ಅಂತ ಕೇಳೋದಾದರೆ, ಸೊ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆದಮೇಲೆ ನೀವು ಮತ್ತೆ KEAಗೆ ಲಾಗಿನ್ ಆಗಿ ಮತ್ತೆ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ KEA ವೆಬ್ಸೈಟಲ್ಲಿ ಅಂದರೆ ನೀವೀಗ ಎಲ್ಲಿ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀರೋ, ಎಲ್ಲಿ ನೀವು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿರ್ತೀರೋ, ಸೊ ಅದ್ರ ಕೆಳಗಡೆನೇ ಒಂದು ಲಿಂಕ್ ಇರುತ್ತೆ. ಸೊ ಆ ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ 3 ಕ್ವೆಶನ್ಸ್ ಕೇಳಿರ್ತಾರೆ. ವೆದರ್ ಡಿಡ್ ಯು ಗೋ ಆ್ಯಂಡ್ ಅಡ್ಮಿಟ್ ಟು ದಿ ರಿಪೋರ್ಟ್ ಟು ದ ಕಾಲೇಜ್ ಅಂತ. ಸೊ ಆ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೊಂಡ್ರಾ ಅಂತ ಕ್ವೆಶನ್ ಇರುತ್ತೆ. ಎಸ್ ಆರ್ ನೋ ಅಂತ ಇರುತ್ತೆ. ಸೊ ನೀವು ರಿಪೋರ್ಟ್ ಮಾಡ್ಕೊಂಡಿದ್ರೆ ಎಸ್ ಅಂತ ಕೊಡಿ. ಆಮೇಲೆ ಯಾವಾಗ ರಿಪೋರ್ಟ್ ಮಾಡ್ಕೊಂಡ್ರಿ ಅಂತಲೂ ಸಹ ಕೇಳುತ್ತೆ, ವೆನ್ ಡಿಡ್ ಯು ರಿಪೋರ್ಟ್ ಅಂತ. ಸೊ ನೀವು ಆ ಡೇಟ್ ಹಾಕಬೇಕು, ಯಾವತ್ತು ಹೋಗಿ ರಿಪೋರ್ಟ್ ಮಾಡ್ಕೊಂಡಿದ್ರು ಆ ಡೇಟನ್ನು ಕೊಡಬೇಕಾಗುತ್ತೆ. ಥರ್ಡು, ಡಿಡ್ ಯು ಪೇ ಎನಿ ಎಕ್ಸ್ಟ್ರಾ ಅಮೌಂಟ್ ಇನ್ ದಿ ಕಾಲೇಜ್ ಅಂತ ಕೇಳುತ್ತೆ. ಸೊ ನೀವು ಕಾಲೇಜ್ ಏನಾದರೂ ಎಕ್ಸ್ಟ್ರಾ ಅಮೌಂಟ್ ಏನಾದರೂ ಪೇ ಮಾಡಿದರೆ ಎಸ್ ಅಂತ ಕೊಡಿ, ಇಲ್ಲ ಅಂತಂದರೆ ನೋ ಅಂತ ಕೊಡಿ. ನೆಕ್ಸ್ಟು ಎಸ್ ಅಂತ ಕೊಟ್ಟರೆ ಎಷ್ಟು ಅಮೌಂಟ್ ಪೇ ಮಾಡಿದ್ರಿ ಅಂತ ನೀವು ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಅದು ಎಂಟ್ರ್ ಮಾಡಾದಮೇಲೆ ನೆಕ್ಸ್ಟು ಸಬ್ಮಿಟ್ ಬಟನ್ ಇರುತ್ತೆ, ಅದನ್ನು ಸಬ್ಮಿಟ್ ಮಾಡಬೇಕು. ಇಷ್ಟು ಮಾಡಿದ್ರೆ ಮಾತ್ರ ನಿಮ್ಮ ಅಡ್ಮಿಷನ್ ಪ್ರಾಸೆಸ್ಸು ಕಂಪ್ಲೀಟ್ ಆಗುತ್ತೆ ಮತ್ತು ಸೀಟು ಕನ್ಫರ್ಮ್ ಆಗುತ್ತೆ. ಸಪೋಸ್ ಈ ಲಾಸ್ಟ್ ಸ್ಟೆಪ್ಪನ್ನು ಮಾಡಿಲ್ಲ ಅಂದ್ರೂ ಸಹ ನಿಮ್ಮ ಸೀಟು ಕ್ಯಾನ್ಸಲ್ ಆಗಿ ನೆಕ್ಸ್ಟ್ ರೌಂಡ್ಗೆ ಆ್ಯಡ್ ಆಗುತ್ತೆ. ಸೊ ನಿಮಗೆ ಸೀಟ್ ಇರೋದಿಲ್ಲ. ಸೊ ಸ್ಟೂಡೆಂಟ್ಸ್, ಬಿ ಕೇರ್ಫುಲ್ that you do this last step. So don't forget. ಸೊ ಕಾಲೇಜ್ಗೆ ಏನೆಲ್ಲ ರಿಪೋರ್ಟ್ ಮಾಡ್ಕೊಂಬಿಟ್ರಿ ಅಂತ ಸುಮ್ಮನೆ ಇರಬೇಡಿ. ರಿಪೋರ್ಟ್ ಮಾಡಾದ್ಮೇಲೂ ಲಾಸ್ಟ್ ಒಂದು ಸ್ಟೆಪ್ ಇದೆ. KEAಗೆ ನೀವು ಲಾಗಿನ್ ಆಗಿ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಎಲ್ಲಿ ಮಾಡ್ಕೊಂಡಿರ್ತೀರೋ ಅದ್ರ ಕೆಳಗಡೆ ಒಂದು ಲಿಂಕ್ ಇರುತ್ತೆ, ರಿಪೋರ್ಟಿಂಗ್ ಲಿಂಕ್ ಅಂತ. ಸೊ ಅದನ್ನು ಕ್ಲಿಕ್ ಮಾಡಿ ಆನ್ಸರ್ ಮಾಡಿ ಸಬ್ಮಿಟ್ ಬಟನ್ನು ಕೊಡಬೇಕಾಗುತ್ತೆ. ಸ್ಟೂಡೆಂಟ್ಸ್, ನಿಮ್ಮ ಫ್ರೆಂಡ್ಸ್ಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ, ಈ ಮೆಸೇಜನ್ನು ಶೇರ್ ಮಾಡಿ. ಯಾರೆಲ್ಲ ಚಾಯ್ಸ್ 1 ಕೊಟ್ಟಿದ್ದಾರೋ ಎಲ್ರಿಗೂ ಈ ಮೆಸೇಜನ್ನು ಶೇರ್ ಮಾಡಿ. ಐ ವಿಲ್ ಮೀಟ್ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ ಸ್ಟೂಡೆಂಟ್ಸ್. ಆಲ್ ದ ವೆರಿ ಬೆಸ್ಟ್.